ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರಿನ ಎಸ್ಐಟಿ ಮುಖ್ಯ ರಸ್ತೆಯಲ್ಲಿರುವ ವಾಸವಿ ವಿದ್ಯಾಸಂಸ್ಥೆಯ ವಾಸವಿ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಮಾತನಾಡಿದ ವಾಸವಿ ವಿದ್ಯಾಪೀಠ ಕಾರ್ಯದರ್ಶಿ ಜಿ ಕೃಷ್ಣಮೂರ್ತಿ, ನಮ್ಮ ವಾಸವಿ ವಿದ್ಯಾಸಂಸ್ಥೆಯ ವಾಸವಿ ಪದವಿ ಪೂರ್ವ ಕಾಲೇಜಿನಲ್ಲಿ 2025ರಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯಿಂದ ಸನ್ಮಾನಿಸಲಾಗಿದೆ. 6ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕಗಳನ್ನು ಪಡೆದು ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಆಗಿರುವುದು ನಮ್ಮ ಸಂಸ್ಥೆಯ ಕೀರ್ತಿ ಇನ್ನೂ ಹೆಚ್ಚಿಸಿದೆ. 500ಕ್ಕೂ ಹೆಚ್ಚು ಅಂಕಗಳನ್ನು ಪಡೆದು 13 ವಿದ್ಯಾರ್ಥಿಗಳನ್ನು ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ವಿದ್ಯಾರ್ಥಿಗಳು ತಮ್ಮ ಗುರಿಯನ್ನು ತಲುಪಲು ಶ್ರಮಪಟ್ಟು ಓದಿದಾಗ ಮಾತ್ರ ಸಾಧ್ಯ. ಅವರ ಮುಂದಿನ ವಿದ್ಯಾರ್ಥಿ ಜೀವನ ಉತ್ತಮವಾಗಿರಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ತಿಳಿಸಿದರು. ವಾಸವಿ ವಿದ್ಯಾಪೀಠ ಪಿಯು ಕಾಲೇಜಿನಲ್ಲಿ 24-25ನೇ ಸಾಲಿನಲ್ಲಿ ಅತ್ಯುತ್ತಮವಾದ ಅಂಕಗಳನ್ನು ಗಳಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ವಿಜ್ಞಾನ ವಿಭಾಗದಲ್ಲಿ 3 ಜನ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡೆದು 99 ನಂಬರು ಕನ್ನಡದಲ್ಲಿ, ಇನ್ನು ಇತರೆ ಸಬ್ಜೆಕ್ಟಲ್ಲಿ 85-86 ತೆಗೆದು ಉತ್ತಮ ಅಂಕಗಳನ್ನು ಗಳಿಸಿದ್ದಾರೆ. ಅವರ ಅನಿಸಿಕೆಗಳನ್ನು ಮುಂದಿನ ಜೀವನದಲ್ಲಿ ಅವರು ಇಟ್ಟತಕ್ಕಂಥ ಗುರಿಯನ್ನು ಸಾಧಿಸಲಿ ಎಂದು ಭಗವತಿ ವಾಸವಿ ಕನ್ನಿಕಾ ಪರಮೇಶ್ವರಿಯಲ್ಲಿ ಪ್ರಾರ್ಥಿಸುತ್ತಾ ಆ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ವಾಣಿಜ್ಯ ವಿಭಾಗದಲ್ಲೂ ಸಹ 2 ವಿದ್ಯಾರ್ಥಿಗಳು ಉತ್ತಮವಾದ ಅಂಕಗಳನ್ನು ಗಳಿಸಿ ಡಿಸ್ಟಿಂಕ್ಷನ್ ಪಡೆದಿದ್ದಾರೆ. ಅವ್ರಿಗೂ ಸಹ ಅಭಿನಂದನೆಗಳು. ಅವರ ಒಂದು ಗುರಿ ಲಾಯರ್ ಆಗಬೇಕು, ವಕೀಲರಾಗಬೇಕು, ನ್ಯಾಯವಾದಿಗಳಾಗಬೇಕು ಅನ್ನೋ ಒಂದು ಆಂಬಿಷನ್ ಇಟ್ಕೊಂಡಿದ್ದಾರೆ. ಅವ್ರಿಗೂ ಸಹ ಭಗವತಿ ವಾಸವಿ ಅವರ ಇಷ್ಟಾರ್ಥಗಳನ್ನು ಈಡೇರಿಸಲಿ, ಮುಂದಿನ ಸುಗಮವಾಗಲಿ ಅಂತ ಸಂಸ್ಥೆಯ ಪರವಾಗಿ ಎಲ್ಲ ವಿದ್ಯಾರ್ಥಿಗಳು ಅಭಿನಂದನೆಗಳು. ಮತ್ತು ಎಲ್ಲ ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ನಲ್ಲಿ ಪಾಸಾಗಿದ್ದಾರೆ. ಇನ್ನೂ ಅನೇಕ ವಿದ್ಯಾರ್ಥಿಗಳಿದ್ದಾರೆ. ಅದರಲ್ಲಿ ಉತ್ತಮವಾದ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಅವರಿಗೆ ಪುಟ್ಟದಾಗಿ ಒಂದು ಅಭಿನಂದನೆ ಸಲ್ಲಿಸಿ, ವಿದ್ಯಾಪೀಠ ಶಾಲೆಯ ಉತ್ತಮವಾದ ಬೋಧನೆಯನ್ನು ಮಾಡತಕ್ಕಂಥ ಎಲ್ಲ ಉಪನ್ಯಾಸಕರಿದ್ದಾರೆ. ದಯವಿಟ್ಟು ಎಲ್ಲರೂ ನಮ್ಮ ಶಾಲೆಗೆ ಪ್ರವೇಶ ಪಡೆದು ನಮ್ಮ ಶಾಲೆಯ ಕೀರ್ತಿಗೆ ತಾವೆಲ್ಲ ಸಹಕರಿಸಬೇಕೆಂದು ಈ ಸಂದರ್ಭದಲ್ಲಿ ಹೇಳುತ್ತಾ ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸುತ್ತೇನೆ. ಈ ವೇಳೆ ಇದೇ ಸಂದರ್ಭದಲ್ಲಿ ವಾಸವಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಜಿ ಕೃಷ್ಣಮೂರ್ತಿ, ಪ್ರಾಂಶುಪಾಲರಾದ ಚಂದ್ರಶೇಖರ್ ಆರಾಧ್ಯ, ಹಿರಿಯ ಉಪನ್ಯಾಸಕರಾದ ಜಿ ಹನುಮಂತಯ್ಯ, ಬೆಂಕಿ ವಸಂತಕುಮಾರ್, ಬಿಎಂ ಶಿವಣ್ಣ, ನರೇಂದ್ರ ಬಾಬು, ಸಂಧ್ಯಾ ಜೆ, ದೀಪಶ್ರೀ, ಪೋಷಕರು ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ತುಮಕೂರು ನಗರವೇನೋ ಸ್ಮಾರ್ಟ್ ಸಿಟಿ ಆಗಿದೆ. ಆದರೆ ನಗರದ ಮಧ್ಯಭಾಗದಲ್ಲಿರುವ ಕೈಗಾರಿಕಾ ಪ್ರದೇಶದಲ್ಲಿ ಸ್ವಚ್ಛತೆ ಅನ್ನೋದು ಮರೀಚಿಕೆಯಾಗಿದೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ತುಮಕೂರು ನಗರದಲ್ಲಿ ಕೈಗಾರಿಕಾ ಪ್ರದೇಶ ಆಯಿತು ಕಸದ ಏರಿಯಾ. ಕಸದ ಏರಿಯಾ ಸೃಷ್ಟಿಗೆ ಕೈಗಾರಿಕೆಗಳ ನಿರ್ಲಕ್ಷ್ಯವೋ ಅಧಿಕಾರಿಗಳ ತಾತ್ಸಾರವೋ? ಎಸ್ ವೀಕ್ಷಕರೇ, ತುಮಕೂರು ನಗರ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ 100 ಯೋಜನೆಗಳ ಮೂಲಕ ನಗರ ಸೌಂದರ್ಯವನ್ನ ಹೆಚ್ಚಿಸಿಕೊಳ್ತಾ ಬಂದಿದೆ. ಇರುವ 35 ವಾರ್ಡ್ಗಳ ಪೈಕಿ 7 ವಾರ್ಡ್ಗಳನ್ನು ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಅಭಿವೃದ್ಧಿಪಡಿಸಲು ಯೋಜನೆ ಹಾಕಿಕೊಂಡು ಈಗಾಗಲೇ ಕಾರ್ಯಗತಗೊಳಿಸಲಾಗಿದೆ. ಆದರೆ ನಗರದ ಮಧ್ಯಭಾಗದಲ್ಲಿರುವ ಈ ಕೈಗಾರಿಕಾ ಪ್ರದೇಶದಲ್ಲಿ ಮಾತ್ರ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಒಳಗಾದಂತೆ ಕಾಣುತ್ತಿದೆ. ಹೌದು, ತುಮಕೂರು ನಗರದ ಎಸ್ಪಿ ಕಚೇರಿ ಎದುರೇ ಇರುವ ಗಾಯತ್ರಿ ನಗರದಲ್ಲಿರುವ ಕೈಗಾರಿಕಾ ಪ್ರದೇಶದ ಅಧ್ವಾನದ ಸ್ಟೋರಿ ಇದು. ತುಮಕೂರು ನಗರದ ಮಧ್ಯಭಾಗದಲ್ಲಿರುವ ಈ ಕೈಗಾರಿಕಾ ಪ್ರದೇಶ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದಲೋ ಅಥವಾ ಬಂಡವಾಳಶಾಹಿಗಳ ಬೇಜವಾಬ್ದಾರಿತನದಿಂದಲೋ ಕಸದ ರಾಶಿಯಿಂದ ತುಂಬಿ ತುಳುಕುತ್ತಿದೆ. ಮಳೆ ಬಂದ್ರೆ ನೀರು ಸರಾಗವಾಗಿ ಚರಂಡಿಯಲ್ಲಿ ಹರಿಯಬೇಕಿತ್ತು. ಆದರೆ ಈಗ ಅದೇ ಚರಂಡಿಯಲ್ಲಿ ಕಸದ ರಾಶಿ ತುಂಬಿ ಮಳೆ ನೀರಿಗೂ ಅವಕಾಶವಾಗದಂತ ಸ್ಥಿತಿ ನಿರ್ಮಾಣವಾಗಿದೆ. ಇದು ಕೇವಲ ಚರಂಡಿಯ ಕಥೆಯಲ್ಲ, ಬದಲಾಗಿ ಇಡೀ ಕೈಗಾರಿಕಾ ಪ್ರದೇಶದ ರಸ್ತೆಗಳ ಪರಿಸ್ಥಿತಿಯೂ ಇದೇ ಆಗಿದೆ. ತುಮಕೂರು ಮಹಾನಗರ ಪಾಲಿಕೆ ಕಸ ಸ್ವಚ್ಛ ಮಾಡುವ ಸಲುವಾಗಿ ಪೌರ ಕಾರ್ಮಿಕರನ್ನ ನೇಮಿಸಿರುವುದು ಸತ್ಯ. ಆದರೆ ಈ ಕೈಗಾರಿಕಾ ಪ್ರದೇಶದಲ್ಲಿ ಸ್ವಚ್ಛತೆ ಮಾಡದೆ ಈ ಪರಿಸ್ಥಿತಿ ಉಂಟಾಗಿದೆಯಾ ಅಥವಾ ಸ್ವಚ್ಛತೆ ಮಾಡಿಯೂ ಜಾಗೃತಿ ಕೊರತೆಯಿಂದಾಗಿ ಪದೇ ಪದೇ ಇದೇ ಸ್ಥಳದಲ್ಲಿ ಕಸವನ್ನ ಬೇಕಾಬಿಟ್ಟಿ ಹಾಕಲಾಗುತ್ತಿದೆ ಎಂಬ ಪ್ರಶ್ನೆ ಮೂಡಿ ಬರ್ತಾ ಇದೆ.
ನೋಡಿದ್ರಲ್ಲ ವೀಕ್ಷಕರೇ, ಕಸ ವಿಲೇವಾರಿಗೆ ಮಹಾನಗರ ಪಾಲಿಕೆ ಪ್ರತಿ ತಿಂಗಳು ಸಾಕಷ್ಟು ಹಣವನ್ನ ವ್ಯಯಿಸುತ್ತಿದೆ. ಆದರೆ ಈ ರೀತಿ ಕಸವನ್ನ ತೆರವು ಮಾಡದೆ ನಿರ್ಲಕ್ಷ್ಯತನ ತೋರಿರುವುದು ಅಧಿಕಾರಿಗಳ ಕಳ್ಳಾಟಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಇನ್ನು ರಾಶಿ ರಾಶಿ ಕಸದಿಂದಾಗಿ ಅಕ್ಕಪಕ್ಕದ ನಿವಾಸಿಗಳ ಮನೆಗಳಿಗೆ ಮಳೆ ನೀರು ನುಗ್ಗುವ ಸಂಭವ ಹೆಚ್ಚಾಗಿದೆ. ಅದು ಮಾತ್ರವಲ್ಲದೆ ಕಸದ ದುರ್ವಾಸನೆಯಿಂದ ಸಾಂಕ್ರಾಮಿಕ ರೋಗಗಳು ಹರಡಬಹುದಾದ ಆತಂಕದಲ್ಲಿ ನಿವಾಸಿಗಳು ಜೀವನ ಕಳೆಯುತ್ತಿದ್ದಾರೆ. ಇನ್ನಾದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕೈಗಾರಿಕಾ ಪ್ರದೇಶವನ್ನ ಕಸಮುಕ್ತ ಪ್ರದೇಶವನ್ನಾಗಿ ಮಾಡಬೇಕೆಂಬುದು ಸ್ಥಳೀಯ ನಿವಾಸಿಗಳ ಒತ್ತಾಯವಾಗಿದೆ. ಸ್ಪೆಷಲ್ ರಿಪೋರ್ಟ್ ಬ್ಯೂರೋ ಅಮೋಕ್ ಟಿವಿ, ತುಮಕೂರು. ಜಾತಿ ಜನಗಣತಿ ಜಾರಿಯಾಗದಿದ್ದರೆ ಹೋರಾಟ ನಡೆಸುವುದಾಗಿ ಕೋಲಾರದಲ್ಲಿ ರಾಜ್ಯ ಕುರುಬರ ಸಂಘದ ಕಾರ್ಯದರ್ಶಿ ಅಂಜನಿ ಸೋಮಣ್ಣ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯವರ ಇಚ್ಛೆಯಂತೆ ಇದನ್ನ ಜಾರಿಗೊಳಿಸಬೇಕು. ಯಾರೇ ವಿರೋಧ ಮಾಡಿದರೂ ಕೂಡ ಅದನ್ನ ಅನುಷ್ಠಾನಕ್ಕೆ ತರಬೇಕು. ಜಾತಿ ಗಣತಿ ವರದಿಯನ್ನ ಜಾರಿ ಮಾಡದಿದ್ದರೆ ನಾವು ಪ್ರಬಲ ವಿರೋಧ ಮಾಡುತ್ತೇವೆ, ತೀವ್ರ ಪ್ರತಿಭಟನೆ ಮಾಡುತ್ತೇವೆ. ನಮಗ್ಯಾರು ವಿರೋಧ ಮಾಡುತ್ತಿದ್ದಾರೆ, ಮುಂದಿನ ದಿನಗಳಲ್ಲಿ ಅವರಿಗೆ ನಾವು ವಿರೋಧ ಮಾಡಬೇಕಾಗುತ್ತೆ. ಮುಂದಿನ ಚುನಾವಣೆಗಳಲ್ಲಿ ಅವರನ್ನ ಸೋಲಿಸಬೇಕಾಗುತ್ತೆ ಎಂದರು. ಮುಂದುವರೆದು ಮಾಜಿ ಸಿಎಂ ಎಚ್ಡಿಕೆಯವರು ವರದಿಯನ್ನ ಸ್ವೀಕರಿಸಲೇ ಇಲ್ಲ. ಅವರಿಗೆ ಜಾತಿ ಗಣತಿ ವರದಿಯ ಬಗ್ಗೆ ಮಾತನಾಡಲು ಹಕ್ಕು ಮತ್ತು ನೈತಿಕತೆ ಇಲ್ಲ. ನಾವು ಕೂಡ ನಮ್ಮ ಸಮುದಾಯ 2 ಕೋಟಿ ಇದೆ ಎಂದು ಹೇಳಬಹುದು. ಹಾಗಾದರೆ ನಮ್ಮ ರಾಜ್ಯದ ಜನಸಂಖ್ಯೆ 20 ಕೋಟಿ ಇದ್ದಾರಾ ಎಂದು ಪ್ರಶ್ನಿಸಿದರು. ಕರ್ನಾಟಕ ರಾಜ್ಯ ಪ್ರದೇಶ ಕುರುಬರ ಸಂಘದ ಪ್ರಧಾನ ಕಾರ್ಯದರ್ಶಿ ವಿಚಾರ ಇವತ್ತೇನು ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿ ವರದಿಯನ್ನು ಅನುಷ್ಠಾನಗೊಳಿಸೋಕ್ಕೆ ಇವತ್ತು ಸದನ ಕರೆದಿದ್ದಾರೆ. ಇದನ್ನು ಎಲ್ಲ ಜಾತಿಗಳ ಆರ್ಥಿಕ, ಶೈಕ್ಷಣಿಕ ಮತ್ತು ಅವರ ಸ್ಥಿತಿಗತಿಗಳನ್ನು 2015ರಲ್ಲಿ ಏನು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಸರ್ಕಾರದಲ್ಲಿ ಸಮೀಕ್ಷೆಯನ್ನು ಮಾಡಿದರು. ಆ ಸಮೀಕ್ಷೆ ಸಾರ್ವಜನಿಕ ಚರ್ಚೆಗೆ ಬಿಡಬೇಕು, ಅದನ್ನು ಅನುಷ್ಠಾನ ಮಾಡಬೇಕು ಅಂತ ನಾನು ಇಡೀ ಸಮುದಾಯ ಪರವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಈ ಒಂದು ವಿಚಾರಕ್ಕೆ ಸುದ್ದಿಗೋಷ್ಠಿಯನ್ನು ಕರೆದಿದ್ದೀನಿ. ಈ ಪ್ರಬಲ ಜಾತಿಗಳ ವಿರೋಧವನ್ನು ಸರ್ಕಾರ ಗಣನೆಗೆ ತೆಗೆದುಕೊಳ್ಬಾರ್ದು. ಇದು ನಿಜವಾಗ್ಲೂ ಎಲ್ಲ ಹಿಂದುಳಿದ ಜಾತಿಗಳ ಒಂದು ಅವರ ಭವಿಷ್ಯವನ್ನು ಬರೆಯುವಂಥ ಸಮೀಕ್ಷೆ ಇದಾಗಿದೆ. ಅವರ ಮಕ್ಕಳ ಮತ್ತು ಅವರ ಉದ್ಯೋಗಕ್ಕೆ, ವಿದ್ಯಾಭ್ಯಾಸಕ್ಕೆ ಮತ್ತು ರಾಜಕೀಯ ಪ್ರಾತಿನಿಧ್ಯಕ್ಕೆ ಎಲ್ಲಕ್ಕೂ ಈ ಸಮೀಕ್ಷೆ ಅನುಕೂಲ ಆಗುತ್ತೆ. ಅದನ್ನು ಅನುಷ್ಠಾನಗೊಳಿಸಲೇಬೇಕು. ಈ ಸರ್ಕಾರ ಕೂಡ ಪ್ರಣಾಳಿಕೆಯಲ್ಲಿ ಹೇಳಿದೆ, ನಾವು ಈ ಥರ ಜಾತಿ ಜನಗಣತಿಯನ್ನು ಬಿಡುಗಡೆ ಮಾಡ್ತೀವಿ ಅನ್ನೋ ಉದ್ದೇಶವನ್ನು ಪ್ರಣಾಳಿಕೆಯಲ್ಲಿ ಹೇಳಿತ್ತು. ಸನ್ಮಾನ್ಯ ರಾಹುಲ್ ಗಾಂಧಿಯವರು ಕೂಡ ಜಾತಿ ಜನಗಣತಿ ಮಾಡಬೇಕು ಅನ್ನೋ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಸಿದ್ದರಾಮಯ್ಯನವರ ಬಹುದಿನದ ಆಸೆ ಕೂಡ ಇದಾಗಿದೆ. ಆದ್ದರಿಂದ ಅವರು ಅನುಷ್ಠಾನಗೊಳಿಸ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ನಮ್ಮಲ್ಲಿದೆ. ಅವರು ಎಲ್ಲ ಹಿಂದುಳಿದ ಜಾತಿಗಳ SC, ST, OBC, ಮೈನಾರಿಟಿ ಎಲ್ಲರಿಗೂ ಇದು ಒಳ್ಳೇದಾಗಲಿ ಅನ್ನೋ ಉದ್ದೇಶದಿಂದ ಅದು ಆಗ್ತಾ ಇದೆ. ಇದು ಆಗಬೇಕು. ಯಾರೇ ವಿರೋಧ ಮಾಡಿದ್ರು ಅದನ್ನು ಅನುಷ್ಠಾನ ಮಾಡಬೇಕು ಅನ್ನೋದು ನಮ್ಮ ಒಕ್ಕಲಿನ ಒತ್ತಾಯ. ಪ್ರಕೃತಿ ಸೌಂದರ್ಯದ ಮೇಲೆ ದೌರ್ಜನ್ಯ ತೋರುವ ಮೂಲಕ ರೋಷಾವೇಶ ತೋರ್ಪಡಿಸಿಕೊಂಡಿರುವ ಘಟನೆ ಚಿಕ್ಕಬಳ್ಳಾಪುರ ಗ್ರಾಮವೊಂದರಲ್ಲಿ ನಡೆದಿದೆ. ಕಟಾವಿಗೆ ಸಿದ್ಧವಾಗಿದ್ದ ಸುಮಾರು 50 ದ್ರಾಕ್ಷಿ ಗಿಡಗಳನ್ನು ಕಡಿದು ನಷ್ಟಪಡಿಸಿರುವ ದುರ್ಘಟನೆ ನಡೆದಿದೆ. ಹೌದು, ಚಿಕ್ಕಬಳ್ಳಾಪುರ ತಾಲೂಕು ಕೊಂಡೇನಹಳ್ಳಿ ಕಡಗಶಿಗನಹಳ್ಳಿ ಮಧ್ಯೆ ಇರುವ ಕಾಂತಮ್ಮ ನಾರಾಯಣಸ್ವಾಮಿ ಹೆಸರಿಗೆ ಸೇರಿದ 2 ಎಕರೆಯಲ್ಲಿ ಹಾಕಿದ್ದ ದ್ರಾಕ್ಷಿ ತೋಟ ಫಸಲಿಗೆ ಬಂದಿದೆ. ತಡರಾತ್ರಿ ಏಕಾಏಕಿ ತೋಟಕ್ಕೆ ನುಗ್ಗಿದ್ದ ದುಷ್ಕರ್ಮಿಗಳು ಸುಮಾರು 50ರಿಂದ 60 ದ್ರಾಕ್ಷಿ ಗಿಡಗಳು, ದ್ರಾಕ್ಷಿ ಚಪ್ಪರದ ಚಪ್ಪಡಿಗಳು, ಫೆನ್ಸಿಂಗ್ ಮೆಶ್ ಬಲೆ, ದ್ರಾಕ್ಷಿಗೆ ಅಳವಡಿಸಿದ್ದ ಡ್ರಿಪ್ ಪೈಪ್ಗಳು, ನೀರಾವರಿ ಪೈಪ್ಗಳನ್ನು ಕತ್ತರಿಸಿ ನೆರಕುಳಿಸಿದ್ದಾರೆ. ಸುಮಾರು 25 ಜನ ಈ ದುಷ್ಕೃತ್ಯದಲ್ಲಿ ಭಾಗಿಯಾಗಿರಬಹುದೆಂದು ಅಂದಾಜಿಸಲಾಗಿದೆ. ಈ ಹಿಂದೆಯೂ ಸಹ ಒಮ್ಮೆ ಹೀಗಾಗಿತ್ತು. ಆ ದಿನ ಪೊಲೀಸ್ ದೂರು ಕೊಟ್ಟಿದ್ದರೂ ಕ್ರಮ ಜರುಗಿಸಿಲ್ಲ. ಅದೇ ಧೈರ್ಯದ ಮೇಲೆ ಇವತ್ತು ಈ ಕೃತ್ಯ ಎಸಗಿದ್ದಾರೆ ಅಂತ ನಾರಾಯಣಸ್ವಾಮಿ ಆರೋಪಿಸಿದ್ದಾರೆ. ನಮ್ಮ ಮಿಸಸ್ ಕಾಂತಮ್ಮ ಅಂತ, ಇದು 2 ಎಕರೆ ನಾವು ಕ್ರೈಕ್ ಪಡೆದಿದ್ವಿ ಜಮೀನು. ಕಡಸಿಗ್ನಲ್ಲಿ ಸರ್ವೆ ನಂಬರು. ನಾವು ವಾಸ ಇರೋದು ಕೊಂಡೇನಹಳ್ಳಿ. ಈ ಥರ ದುಷ್ಕರ್ಮಿಗಳು ಬಂದು ಆಕರ್ಷು ಲೆಟ್ ಶ್ರೀರಾಮಪ್ಪ ಅನ್ನೋ ಮಗ, ಅವರ ಹೆಂಡತಿ ರತ್ನಮ್ಮ, ಅವರು ಬಾಮೈದ ಶಿವಕುಮಾರ್ ಅಂತ ಗಡ್ಸಿಗ್ನಳ್ಳಿ, ಇವ್ರು 3 ಜನ ಬಂದು ಇದು ಬೇರೆ ಜನ ಎಲ್ಲ ಕರ್ಕೊಂಬಂದು ಇದು ಮಾಡ್ಯಾರ ಸರ್. ತುಂಬ ನಮ್ಗೆ ಅನಾನುಕೂಲ ಮಾಡಿ, ತುಂಬ ತೊಂದರೆ ಮಾಡಿ, ತುಂಬ ಲಾಸ್ ಮಾಡ್ಯಾರ. ಎಷ್ಟು ಜನ ಬಂದಿರ್ಬೋದು ಸರ್? ಸುಮಾರು ಒಂದು 15 ಜನ ಬಂದು ಮಾಡ್ಯಾರ ಸರ್ ಕೆಲಸ. ಯಾವಾಗ ಆಗಿರೋದು? ರಾತ್ರಿ ಸರ್, ರಾತ್ರಿ 12-1 ಗಂಟೆ ಸುಮಾರು. ಏನೇನು ಹಾಳು ಮಾಡಿದ್ದಾರೆ ಸರ್? ಸರ್ ಒಂದು 50 ಕೂಚ ಹೊಡೆದು ಎಲ್ಲ ಪೀಸ್ ಮಾಡಿಬಿಟ್ಟಾರೆ. ಆಮೇಲೆ ಒಂದು 30 ಗಿಡ ದ್ರಾಕ್ಷಿ ಗಿಡ ಬೆಳೆ ಬಂದಿರೋದು, ಹಣ್ಣಿರೋದು ಹೊಡೆದ್ಬಿಟ್ಟಾರೆ. ಕಟಾವ್ಗೆ ಬಂದಿತ್ತು? ಕಟಾವ್ ಬಂದು ಒಂದು ಸರಿ ಕಟ್ ಮಾಡಿದರೆ 2ನೇ ಸರಿ ಕಟ್ ಮಾಡ್ಬೇಕಾಗಿತ್ತು.
ಎರಡನೇ ರೌಂಡು. ಈಗ ಇದು ಮಾಡಿಬಿಟ್ಟು ಈ ಥರ ನಮ್ಗೆ ತುಂಬ ಲಾಸ್ ಮಾಡಿಬಿಟ್ಟು ಚಿಕ್ಕಾಪಟ್ಟೆ ಕೂಚ ಎಲ್ಲ ಪೀಸ್ ಮಾಡಿಬಿಟ್ರೆ. ಏನು ಕಾರಣ ಸರ್? ಸರ್ ಏನು ಕಾರಣ ಅಂತ ಗೊತ್ತಿಲ್ಲ, ಬಂದು ಮಾಡಿಬಿಟ್ಟವ್ರು. ಇವರೇ ಮಾಡಿರೋದು, ಯಾರೂ ಅಲ್ಲ, ಅವರೇ ಬಂದು ಮಾಡಿರೋದು. ಸರ್ ಇದು 3ನೇ ಟೈಮ್ ಸರ್ ಮಾಡ್ತಾರೆ. ಇದು ನಾರಾಯಣಸ್ವಾಮಿಯವರ ಪುತ್ರ ಪ್ರದೀಪ್ ರಾಕ್ಷಸರು ಮಾಡೋ ಕೆಲಸ ಮಾಡಿದ್ದಾರೆ. ಅವರ ಜೊತೆ ಬಂದಿದ್ದಂತಹ ಎಲ್ಲ ಗ್ಯಾಂಗ್ ಅನ್ನು ಬಂಧಿಸಬೇಕು, ಅವರನ್ನ ಬೀದಿಯಲ್ಲಿ ಮೆರವಣಿಗೆ ಮಾಡಬೇಕು, ಹಾಕಿದ್ದ ಬಂಡವಾಳ ಕೈಗೆ ಸಿಗುತ್ತೆ ಅಂತ ಆಸೆಗಳಿಂದ ಕಾಯುತ್ತಿದ್ದ ವೇಳೆ ಫಸಲು ತುಂಬಿದ ದ್ರಾಕ್ಷಿಯನ್ನ ಕತ್ತರಿಸಿ ಬಿಸಾಕಿದ್ದಾರೆ. ದುರುಳರನ್ನು ಕೂಡಲೇ ಬಂಧಿಸಿ ಕ್ರಮ ಜರುಗಿಸಬೇಕೆಂದು ಎಸ್ಪಿ ಕುಶಾಲ್ಗೆ ಮನವಿಯನ್ನ ಮಾಡಿದ್ದಾರೆ. ಇನ್ನು ನಂದಿಗಿರಿ ಧಾಮ ಪೊಲೀಸರು ದೂರು ಬಂದ ಕೂಡಲೇ ಎಚ್ಚೆತ್ತುಕೊಂಡು ಈ ಕೃತ್ಯದಲ್ಲಿ ಪಾಲ್ಗೊಂಡವರನ್ನ ಬಂಧಿಸಿ ಅನ್ಯಾಯಕ್ಕೊಳಗಾದ ರೈತರ ಅಳಲಿಗೆ ಸ್ಪಂದಿಸುವರೇ ಎಂದು ಕಾದು ನೋಡಬೇಕಿದೆ. 30 ಜನ ಬಂದಿದ್ದಾರೆ ಸರ್. ಈಗ ಏನಾಗಿದೆ ಅಂದರೆ ಕಟಿಂಗ್ ಪ್ಲೇಯರು, ಗಡಾರು, ಸುತ್ತಿ ಶಮಟೆ ಎಲ್ಲ ತಂದ್ಬಿಟ್ಟು ಕಟ್ ಮಾಡಿದ್ದಾರೆ. ಈ ಸ್ಥಳಕ್ಕೆ ನಾವು ಬಂದಿದ್ದರೆ ನಮ್ಮ ಪ್ರಾಣ ಕೂಡ ತೆಗಿತಾ ಇದ್ರು. ಆ ಮಟ್ಟಕ್ಕೆ ಜನ ಇದ್ದಾರೆ. ಇನ್ನು ನಮ್ಮ ಪ್ರಾಣ ಬೆದರಿಕೆ ಇದೆ, ಅದನ್ನೇನಾರು ಮಾಡಿ ನೀವು ಕಂಟ್ರೋಲ್ ಮಾಡ್ಬೇಕು ಸರ್. ಮಳೆ ಬಂದರೆ ಈ ತೋಟ ಎಲ್ಲ ಬಿದ್ದೋಗುತ್ತೆ ಸರ್. ಈಗ ಏನಂದರೆ ನಾವು ಇದಕ್ಕೆ ಏನಾರು ತಕ್ಕದು ಈಗ ಒಂದು 50,000 ಲಕ್ಷ ಖರ್ಚು ಮಾಡಿಬಿಟ್ಟು ಇದಕ್ಕೆಲ್ಲ ಸಪೋರ್ಟ್ಸ್ ಕೊಡಿಸ್ಬಿಟ್ಟು ನೀಟಾಗಿ ರೆಡಿ ಮಾಡ್ಬೇಕು ಸರ್. ಈಗ ಅದು ಬಿಟ್ಟರೆ ಬೇರೆ ಪರಿಸ್ಥಿತಿ ಇಲ್ಲ ಸರ್. ನೆಲಕ್ಕೆ ಬೀಳ್ತಾ ಸರ್, 2 ಎಕರೆ ಸಪ್ರಾನ ನೆಲಕ್ಕೆ ಬೀಳ್ತಾ, ಆ ಥರ ಎಲ್ಲ ಚಿಕ್ಕಪಟ್ಟಿ ಕಟ್ ಮಾಡಿಬಿಟ್ಟು ಅವ್ರು 2 ಎಕರೆ ಚಪ್ರನ ನೆಲದಲ್ಲಿ ಬಿದ್ದೋಗುತ್ತೆ ಸರ್. ಆ ಥರ ಮಾಡಿದ್ದಾರೆ. ಎಷ್ಟು ಲಾಸ್ ಆಗ್ಬೋದು ಅವಾಗ ಸರ್? ಸುಮಾರು ಒಂದು 5 ರಿಂದ 6 ಲಕ್ಷ ಲಾಸ್ ಆಗುತ್ತೆ ಸರ್. ತಮ್ಮ ಹೆಸರು? ಪ್ರದೀಪ್ ಅಂತ ಸರ್ ನಮ್ಮ ಹೆಸರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಜಾನಪದ ಕಲೆ ಸಂಸ್ಕೃತಿಯು ಹಿಂದಿನಿಂದಲೂ ಮನುಷ್ಯ ಜೀವನದೊಂದಿಗೆ ಸಂಬಂಧ ಹೊಂದಿದ್ದು, ಇಂದಿನ ಪೀಳಿಗೆಯ ಮಕ್ಕಳು ಜಾನಪದ ಸಂಸ್ಕೃತಿಯನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಅವಶ್ಯಕತೆ ಇದೆ ಎಂದು ಚಿಂತಾಮಣಿ ಸರ್ಕಾರಿ ಮಹಿಳಾ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ರಮೇಶ್ ಪಿ ತಿಳಿಸಿದ್ದಾರೆ. ಚಿಂತಾಮಣಿ ನಗರದ ಸರ್ಕಾರಿ ಮಹಿಳಾ ಕಾಲೇಜಿನ ಜಾನಪದ ಉತ್ಸವ 2025ರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ರಮೇಶ್ ಪಿ ಮತ್ತು ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರು ಪಾಲ್ಗೊಂಡು ಸಿರಿಧಾನ್ಯಗಳು, ರಾಗಿ ರಾಶಿಗೆ ವಿಶೇಷ ಪೂಜೆ ಸಲ್ಲಿಸಿ ದೀಪ ಬೆಳಗುವುದರ ಮೂಲಕ ಜಾನಪದ ಉತ್ಸವವನ್ನು ಉದ್ಘಾಟಿಸಿದರು. ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಂಶುಪಾಲ ಡಾಕ್ಟರ್ ರಮೇಶ್ ಪಿ ರವರು ಮಾತನಾಡಿ ವಿದ್ಯಾರ್ಥಿಗಳಲ್ಲಿರುವ ಸೂಕ್ತ ಪ್ರತಿಭೆ ಹೊರತರಲು ಇಂತಹ ಕಾರ್ಯಕ್ರಮಗಳು ಪೂರಕ. ಯುವ ಪೀಳಿಗೆ ಜಾನಪದ ಹಾಗೂ ದೇಶಿ ಸಂಸ್ಕೃತಿಯ ಮಹತ್ವ ಅರಿಯಬೇಕಿದೆ. ಓದಿನ ಜೊತೆಯಲ್ಲಿ ಕಲೆಗಳನ್ನು ಮೈಗೂಡಿಸಿಕೊಂಡಲ್ಲಿ ಸಮಾಜದಲ್ಲಿ ಉತ್ತಮ ಮನ್ನಣೆ ಪಡೆಯಲು ಸಾಧ್ಯವಾಗುವುದು ಎಂದು ತಿಳಿಸಿದರು. ಬಂದಿದೆ, ಹಾರ್ಲಿಕ್ಸ್ ಬೂಸ್ಟ್ ಊಟ ಕೊಡ್ತಾರೆ. ಆವಾಗ ಆರೋಗ್ಯ ಚೆನ್ನಾಗಿತ್ತು, ಇವಾಗ ಆರೋಗ್ಯ ಚೆನ್ನಾಗಿಲ್ಲ. ಸೊ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ನಾವು ಕಷ್ಟಪಟ್ಟು ದುಡಿಬೇಕು. ರೈತ ಈ ದೇಶಕ್ಕೆ ಬೆನ್ನೆಲುಬು. ಮಕ್ಕಳೇ, ನಿಮಗೆಲ್ಲ ಏನು ಗೊತ್ತಷ್ಟೇ, ಮೊದಲಿನಿಂದ ಈ ಎಷ್ಟೇ ಕಷ್ಟಪಡಲಿ ಬೆಳಗ್ಗೆಯಿಂದ ಸಾಯಂಕಾಲ ದುಡಿತಾರೆ ರೈತರು. ಸಾಯಂಕಾಲ ಆದ ತಕ್ಷಣ ಸಂಸ್ಕೃತಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸಂಸ್ಕೃತಿ ಕಾರ್ಯಕ್ರಮ ಏನಂದರೆ ಹಳ್ಳಿಯಲ್ಲಿ ಬೇರೆ ಬೇರೆ ಆಟಗಳು, ಕುಸ್ತಿ, ಕೋಳಿ ಪಂದ್ಯ, ಆಮೇಲೆ ಈ ಉಪ್ಪುಪಟ್ಲೆ ಅಂತಾರೆ ನಮ್ಮ ಹಳ್ಳಿ ಕಡೆ. ಸೊ ಈ ಥರ ಕೆಲವು ಹರಿಕಥೆಗಳು, ಬಯಲಾಟಗಳು ಪ್ರಾಕ್ಟೀಸ್ ಮಾಡೋದು, ಇಂಥವೆಲ್ಲ ಮಾಡಿ ಸಾಯಂಕಾಲ ಬೆಳಗ್ಗೆಯಿಂದ ದುಡಿದಂಥ ಈ ದೇಹ ದಾಢ್ಯವನ್ನು ತೀರಿಸ್ಕೊಂಡು ಸಂತೋಷವಾಗಿ ಎಲ್ಲರೂ ಅನ್ಯೋನ್ಯವಾಗಿ ಬೆಳೀತಾ ಇದ್ದಾರೆ. ಈಗ ಅನ್ಯೋನ್ಯತೆ ಇಲ್ಲ, ಒಬ್ಬನೋಡ್ದ ಒಬ್ರಿಗೆ ಆಗಲ್ಲ ಹಳ್ಳಿಯಲ್ಲಿ. ಈ ಥರ ಬದುಕು ಬೇಡ, ಎಲ್ಲರೂ ಒಗ್ಗಟ್ಟಿಂದ ಇರಿ, ಎಲ್ರಿಗೂ ಒಳ್ಳೆಯದಾಗಲಿ. ಪ್ರಾಂಶುಪಾಲರು ಸೇರಿದಂತೆ ಕಾಲೇಜಿನ ಉಪನ್ಯಾಸಕರು, ವಿದ್ಯಾರ್ಥಿಗಳು ಸಾಂಪ್ರದಾಯಿಕವಾಗಿ ಉಡುಗೆ ತೊಟ್ಟು ಕಾಲೇಜಿನ ಜಾನಪದ ಉತ್ಸವದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಕಾಲೇಜಿನ ಜಾನಪದ ಉತ್ಸವ ಕಾರ್ಯಕ್ರಮದಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಂದ ಮೂಡಿಬಂದ ಜಾನಪದ ಗೀತೆಗಳಿಗೆ ನೃತ್ಯ ಕಾರ್ಯಕ್ರಮ ನೋಡುಗರ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ವಕೀಲೆ ಶೋಭಾ, ಶಬೀರ್, ಶಿಕ್ಷಣ ತಜ್ಞ ರಾಮಕೃಷ್ಣಪ್ಪ, ಐಕ್ಯೂಎಸಿ ಸಂಚಾಲಕ ಡಾಕ್ಟರ್ ಅರವಿಂದ ರೆಡ್ಡಿ, ಸಾಂಸ್ಕೃತಿಕ ಸಮಿತಿ ಸಂಚಾಲಕ ಮಂಜುನಾಥ್ ಕೆವಿ, ಹಿರಿಯ ಉಪನ್ಯಾಸಕ ಪ್ರೊಫೆಸರ್ ತಿಮ್ಮರಾಯಪ್ಪ ಸೇರಿದಂತೆ ಕಾಲೇಜಿನ ಎಲ್ಲ ಉಪನ್ಯಾಸಕರು, ಸಿಬ್ಬಂದಿ, ವಿದ್ಯಾರ್ಥಿಗಳು ಮತ್ತಿತರರು ಭಾಗವಹಿಸಿದರು. ಬೈಲಹೊಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮನೆ ಕಳ್ಳತನ ಮಾಡಿದ ಆರೋಪಿಯನ್ನ ಪೊಲೀಸರು ಬಂಧಿಸಿ ಆತನಿಂದ ₹4 ಲಕ್ಷ ಮೌಲ್ಯದ ಬಂಗಾರ, ಬೆಳ್ಳಿ ಆಭರಣ ಹಾಗೂ ನಗದು ವಶಪಡಿಸಿಕೊಂಡಿದ್ದಾರೆ. ಸವದತ್ತಿ ತಾಲೂಕಿನ ಗುರ್ಲಹೊಸೂರು ಗ್ರಾಮದ ಅಬಿ ಮಹದೇವ ಗೊಂದಳಿ ಬಂಧಿತ ಆರೋಪಿಯಾಗಿದ್ದು, ಪಟ್ಟಣದ ಶಿವಾನಂದ ಭಾರತಿ ನಗರ, ಶಿವಬಸವ ನಗರ ಹಾಗೂ ಬೈಲವಾಡ ಗ್ರಾಮದ 3 ಮನೆ ಕಳ್ಳತನವಾಗಿತ್ತು. ಈ ಕುರಿತು ದೂರು ದಾಖಲಾಗಿತ್ತು.
ಆರೋಪಿನಿಂದ ರೂಪಾಯಿ 4 ಲಕ್ಷ ಮೌಲ್ಯದ ಬಂಗಾರ, ಬೆಳ್ಳಿ ಆಭರಣಗಳು ಹಾಗೂ ನಗದು ವಶಪಡಿಸಿಕೊಂಡಿದ್ದು, ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಆರೋಪಿತನ ಪತ್ತೆ ಮಾಡಲು ಜಿಲ್ಲಾ ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗುಳೇದ, ಹೆಚ್ಚುವರಿ ಎಸ್ಪಿ ಶ್ರುತಿ ಕೆ, ಆರ್ಬಿ ಬಸರಗಿ, ಡಿವೈಎಸ್ಪಿ ರವಿ ನಾಯ್ಕ, ಪಿಐ ಪಂಚಾಕ್ಷರಿ ಸಾಲಿಮಠ ಅವರ ಮಾರ್ಗದರ್ಶನದಲ್ಲಿ ಪಿಎಸ್ಐ ಮುರುನಾಳ ನೇತೃತ್ವದಲ್ಲಿ ತಂಡ ರಚಿಸಲಾಗಿತ್ತು. ವೈಜ್ಞಾನಿಕ ತನಿಖಾ ವಿಧಾನ ಬಳಸಿಕೊಂಡು ಆರೋಪಿತನನ್ನ ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇದಿಷ್ಟು ಸುದ್ದಿಗಳು. ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.